A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಮುತ್ತೂಟ್ ಪಿನ್ಕಾರ್ಪ್ ವಿರುದ್ಧ ಗ್ರಾಹಕರ ಆಕ್ರೋಶ. ಅತಿಯಾದ ಬಡ್ಡಿ ವಸೂಲಿ ಆರೋಪ. ಹುಣಸಗಿ ಮುತ್ತೂಟ್ ಪಿನ್ಕಾರ್ಪ್ನಲ್ಲಿ ಸಾಲ ಪಡೆದಿರುವ ಕೆಲ ಗ್ರಾಹಕರು ಸಾಲದ ಮೇಲಿನ ಬಡ್ಡಿ ಹಾಗೂ ವಿವಿಧ ಶುಲ್ಕಗಳ ವಸೂಲಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾವು ನಿರೀಕ್ಷಿಸಿದಕ್ಕಿಂತ ಹೆಚ್ಚಿನ ಮೊತ್ತವನ್ನ ಮರುಪಾವತಿಸಬೇಕಾಗಿದೆ ಎಂದು ಕೆಲ ಗ್ರಾಹಕರು ಆರೋಪಿಸಿದ್ದು, ಈ ಬಗ್ಗೆ ಸಂಸ್ಥೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸಾಲ ಪಡೆಯುವ ಮುನ್ನ ಬಡ್ಡಿ ದರ, ಸಂಸ್ಕರಣಾ ಶುಲ್ಕ, ಇತರೆ ಅನ್ವಯಿಸುವ ಶುಲ್ಕಗಳು ಹಾಗೂ ಒಟ್ಟು ಮರುಪಾವತಿ ಮೊತ್ತವನ್ನು ಗ್ರಾಹಕರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಎಂಬುದು ಗ್ರಾಹಕರ ಬೇಡಿಕೆಯಾಗಿದೆ. ಮುತ್ತೂಟ್ ಪಿನ್ಕಾರ್ಪ್ನ ಅಧಿಕೃತ ದೂರು ಪರಿಹಾರ ನೀತಿಯ ಪ್ರಕಾರ ಗ್ರಾಹಕರು ಶಾಖೆ, ಗ್ರಾಹಕ ಸೇವೆ ಹಾಗೂ ಮುಂದಿನ ಹಂತದ ದೂರು ಪರಿಹಾರ ಅಧಿಕಾರಿಗಳ ಮೂಲಕ ದೂರು ದಾಖಲಿಸಬಹುದಾಗಿದೆ. ಗ್ರಾಹಕರ ಪ್ರಶ್ನೆ: ಸಾಲ ಪಡೆಯುವಾಗ ಹೇಳಿದ ಬಡ್ಡಿ ದರ ಮತ್ತು ಅಂತಿಮವಾಗಿ ವಸೂಲಾಗುತ್ತಿರುವ ಮೊತ್ತದಲ್ಲಿ ವ್ಯತ್ಯಾಸವಿದ್ದರೆ ಅದರ ಸಂಪೂರ್ಣ ವಿವರಣ ಗ್ರಾಹಕರಿಗೆ ನೀಡಬೇಕು. ಸಂಸ್ಥೆ ಈ ಕುರಿತು ಸ್ಪಷ್ಟನೆ ನೀಡಬೇಕು. ಈ ಕುರಿತು ಸಂಬಂಧಪಟ್ಟ ಮುತ್ತೂಟ್ ಪಿನ್ಕಾರ್ಪ್ ಶಾಖೆಯ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ತನಿಖೆ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ವರದಿ ರಾಜು ಅವರಾದಿ, A9 ನ್ಯೂಸ್, ಹುಣಸಗಿ. ಸರ್ ಏನು ಸಮಸ್ಯೆ ಇದೆ ಸರ್? ಏನು ಸಮಸ್ಯೆ ಇಲ್ಲ ಸರ್, ನಾವಿಲ್ಲಿ ಸುಮಾರು 3-4 ವರ್ಷದಿಂದ ನಾವು ವ್ಯವಹಾರ ಮಾಡಕತ್ತಿದ್ದೀವಿ. ಇಲ್ಲಿ ನಮ್ಗೆ ವ್ಯವಹಾರ ಮಾಡೋಂಗೆ ಆಗ್ತಾರೆ. ₹1.60 ಅಂತೇಳಿ ಸುಮಾರು ₹3 ತನಕ ಬಡ್ಡಿ ಬೀಳಕತ್ತದ. ಮತ್ತು ಇನ್ನೊಂದು ಏನಾಗಿದೆ ಅಂತಂದ್ರೆ, ನಮ್ಗೆ ನೋಟಿಸ್ ಯಾವುದೋ ಬಡ್ಡಿ ಟೈಮ್ ಬಂದಾಗ ನೋಟಿಸ್ ಕಳಿಸಲ್ಲ. ಲಾಸ್ಟ್ ಅರಾಜ್ ಟೈಮಿಗೆ ಫೋನ್ ಹಚ್ತಾರೆ, ಅದು ನೋಟಿಸ್ ಕಳಿಸ್ತಾರೆ. ಅದೇ ಸಮಸ್ಯೆ ಸರ್. ನೋಡೋ ಭಾಳ ಜನ ಹಿಂಗೆ ನಮ್ಮ ಕಂಪ್ಲೇಂಟ್ ಕೇಳಿವಿ. ನಮಗೆ ನಮ್ಗೆ ತುಳಿದವ್ರಿಗೆ ಹೆಂಗೆ ಮಾಡಕತ್ತಾರೆ, ಹಿಂಗೆ ರೈತರಿಗೆ ಏನು ಗೊತ್ತಿರೋದು, ಸಾಲಿ ಕಲ್ಯಾಣದವ್ರಿಗೆ ಯಾವ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನಾನು ದುಡ್ಡು ತೊಗೊಂಬಂದಿನಿ, ₹4,26,000 ಅದರಿಂದ ಅಂತ ಹೇಳಿದ್ರೆ ದುಡ್ಡು ತೊಗೊಂಬಂದಿನಿ. ನಾನು ದುಡ್ಡು ತೊಗೊಂಡು ನಾನು ಬಂಗಾರ ಕೊಡೋಕ್ಕೆ ಇರಲಿಲ್ಲ. ತಮ್ಮ ಹೆಸರು ಸರ್? ಮೈಬೂಬ್ ಗಣಿಯಾರ ಸರ್. ಓಕೆ. ಹೇಳಿ